ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಒಂದು ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಈ ವಾರದ ಕಿಚ್ಚನ ಜೊತೆ ಈ ವಾರ ಯಾರಿಗೆಲ್ಲ ಕ್ಲಾಸ್ ಇದೆ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮರದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ವಾರದ ಕಿಚ್ಚನ ಪಂಚಾಯಿತಿ ಅಂತೂ ಹೈ ವೋಲ್ಟೇಜ್ ಇದೆ ಅಂತಲೇ ಹೇಳ್ಬೋದು. ತುಂಬ ಜನಕ್ಕೆ ತುಂಬಾ ಪ್ರಶ್ನೆಗಳಿದ್ದಾವೆ. ಅಷ್ಟೇ ಅಲ್ಲದೆ ಈ ವಾರದ ಕಿಚ್ಚನ ಜೊತೆ ಬೇರೆ ಯಾರಿಗೋಲ್ಲ, ರಜತ್, ಚೈತ್ರ, ಮೋಕ್ಷಿತಾ, ಹನುಮಂತ ಹಾಗೂ ಐಶ್ವರ್ಯ ಅವ್ರ ಜೊತೆ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತ ನೋಡೋದಾದರೆ ಐಶ್ವರ್ಯ ಅವ್ರ ಟಾಪಿಕ್ನ ತೊಗೊತಾರಂತ ಹೇಳ್ಬೋದು ಸುದೀಪ್ ಅವರು. ಲಾಸ್ಟ್ ವೀಕ್ ಸುದೀಪ್ ಅವ್ರ ಮುಂದೆ ಒಂದು ಸುದೀಪ್ ಅವರು ವೀಕೆಂಡ್ನಲ್ಲಿ ಒಂದು ವಿಡಿಯೋ ಪ್ಲೇ ಮಾಡಿರ್ತಾರೆ. ಆ ವಿಡಿಯೋದಲ್ಲಿ ಐಶ್ವರ್ಯ ಅವರು ನಾಮಿನೇಷನ್ ಬಗ್ಗೆ ಮಾತಾಡ್ತಾರೆ. ಟಾರ್ಗೆಟ್ ಮಾಡಬೇಕು, ನಾವು ಟಾರ್ಗೆಟ್ ಮಾಡಿ ಅವ್ರನ್ನ ಬಾಗಿಲು ತಂದು ನಿಲ್ಲಿಸ್ಬೇಕು, ಅದು ನಮ್ಮ ಜವಾಬ್ದಾರಿ ಅಂತ ಹೇಳಿ ಮಾತಾಡಿರೋ ವಿಡಿಯೋ ಪ್ಲೇ ಮಾಡಿರ್ತಾರೆ ಲಾಸ್ಟ್ ವೀಕ್ ಸುದೀಪ್ ಅವರು. ಆಗ ಅವ್ರು ಅದನ್ನು ಸಮರ್ಥನೆ ಮಾಡ್ಕೊಳಕ್ಕೆ ಹೋಗ್ತಾರೆ. ಎಷ್ಟು ಸಮರ್ಥನೆ ಮಾಡ್ಕೊಳಕ್ಕೆ ಹೋಗ್ತಾರೆ, ಆದರೂ ಸುದೀಪ್ ಅವರು ಅದನ್ನು ಸಮರ್ಥನೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಅಂತಲೇ ಹೇಳ್ತಾರೆ. ಆದರೆ ಈ ವಾರ ಅದನ್ನೇ ಕಂಟಿನ್ಯೂ ಮಾಡ್ತಾರೆ ಐಶ್ವರ್ಯ ಅವರು. ಇದ್ರದ್ದು ಬೇರೆನೇ ರೂಪ ಇದೆ ಅಂತೆಲ್ಲ ಹೇಳ್ಕೊಂಡು ಮನೇಲಿ ಅಡ್ಡಾಡ್ತಿರ್ತಾರೆ ಐಶ್ವರ್ಯ ಅವರು. ಅಷ್ಟೇ ಅಲ್ಲದೆ ಮನೆ ಕನ್ಫೆಷನ್ ರೂಮಿಗೆ ಕರೆದಾಗೂ ಇದು ನನ್ನ ಮಾತಲ್ಲ, ಚೈತ್ರ ಕುಂದಾಪುರ್ ಅವರು ಹೇಳಿದ್ದು, ಅದು ಬಂದು ಡ್ರೆಸ್ಸಿಂಗ್ ರೂಮ್ನಾಗ ಹೇಳಿದ್ದು ಅಂತ ಹೇಳಿ ಐಶ್ವರ್ಯ ಅವರು ಹೇಳ್ತಾರೆ. ಇದ್ರ ಬಗ್ಗೆ ಈ ವಾರ ಚರ್ಚೆ ಆಗುತ್ತೆ. ಅಷ್ಟೇ ಅಲ್ಲದೆ ಈ ಮಾತನ್ನ ಮೋಕ್ಷದವ್ರು ಕೂಡ ಹೇಳಿರ್ತಾರೆ. ಮನೆ ಕೂತ್ಕೊಂಡು ಚೇರ್ ಮೇಲೆ, ಸೋಫಾ ಮೇಲೆ ಕೂತ್ಕೊಂಡು ಹೇಳಿರ್ತಾರೆ. ಈ ವಿಷಯ ಚರ್ಚೆ ಆಗುತ್ತೆ ಅಂತಲೇ ಹೇಳ್ಬೋದು. ಅಷ್ಟೇ ಈ ವಿಷಯದಲ್ಲಿ ಐಶ್ವರ್ಯ ಹಾಗೂ ಮೋಕ್ಷ ಇಬ್ಬರಿಗೂ ಕ್ಲಾಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಇಷ್ಟು ದಿವಸ ನೀವು ಯಾಕೆ ಸುಮ್ಮನಿದ್ರಿ, ಹೇಳ್ಬೋದಿತ್ತಲ್ಲ ಅವತ್ತೇ ವೀಕೆಂಡ್ನಲ್ಲಿ ನಿಮ್ಗೆ ಟೈಮ್ ಕೊಟ್ಟಿದ್ವಿ ತಾನೆ. ಅವಾಗ ಹೇಳ್ದೆ ಎಲ್ಲ ಮುಗ್ದಾದ್ಮೇಲೆ ಇದು ಆಗಲ್ಲ, ಈಗಂದ್ರೆ ಹೇಗೆ ಅಂತೇಳಿ ಇದ್ರ ಬಗ್ಗೆ ಚರ್ಚೆ ಆಗುತ್ತೆ ಅಂತಲೇ ಹೇಳ್ಬೋದು ಈ ವೀಕೆಂಡ್ನಲ್ಲಿ. ಅವ್ರು ಡ್ರೆಸ್ಸಿಂಗ್ ರೂಮ್ನಾಗ ಹೇಳಿದ್ರು, ಎಲ್ಲಿ ಹೇಳಿದ್ರು ಗೊತ್ತಿಲ್ಲ. ಒಟ್ಟು ಆ ವಿಷಯ ನೀವು ಹೇಳ್ಬೋದಿತ್ತು, ನಿಮಗೆ ಮಾತಾಡೋಕೆ ನಾವು ಅವಕಾಶ ಕೊಟ್ಟಿದ್ವಿ. ಆದರೆ ನೀವು ಇಬ್ಬರು ಯಾಕೆ ಹೇಳಿಲ್ಲ ಅಂತೇಳಿ ಕ್ಲಾಸ್ ತೊಗೊತಾರೆ. ಅಷ್ಟೇ ಹೇಳ್ದು ಇನ್ಮೇಲಿಂದ ಡ್ರೆಸ್ಸಿಂಗ್ ರೂಮಿಗೂ ಕ್ಯಾಮ್ರಾ ಇಡಬೇಕು ನೀವು ಹೇಳೋದು ರೀತಿ ನೋಡಿದರೆ ಅಂತ ಹೇಳ್ತಾರೆ ಸುದೀಪ್ ಅವರು. ಇದೆಲ್ಲ ಆದಮೇಲೆ ಮುಗಿಸಿದವ್ರು ಸ್ವಲ್ಪ ಬೇಜಾರಾಗಿ ಕಣ್ಣೀರು ಇಡ್ತಾರಂತಲೇ ಹೇಳ್ಬೋದು. ಈ ವಾರದಲ್ಲಿ ಟಾಸ್ಕ್ ವಿಷಯದಲ್ಲಿ ತುಂಬಾ ಡೌಟ್ ಇತ್ತು. ಅದ್ರ ಬಗ್ಗೆ ಕಿಚ್ಚ ಸುದೀಪ್ ಅವ್ರು ಕ್ಲಾರಿಟಿ ಕೊಡ್ತಾರಂತ ಹೇಳ್ಬೋದು. ಈ ಟಾಸ್ಕ್ಗಳೆಲ್ಲ ನೋಡ್ಬೋದು ನೀವು, ಒಂದು ಟಾಸ್ಕ್ ರದ್ದಾಗೋಗುತ್ತೆ, ಆ ವಿಷಯದ ಬಗ್ಗೆ ಮಾತಾಡ್ತಾರೆ. ಫಸ್ಟ್ನೇ ಟಾಸ್ಕ್ನ ತ್ರಿವಿಕ್ರಮ್ ಟೀಮ್ ಗೆಲ್ಲುತ್ತೆ, ಸೆಕೆಂಡ್ನೇ ಟಾಸ್ಕ್ನ ತ್ರಿವಿಕ್ರಮ್ ಟೀಮ್ ಗೆಲ್ಲುತ್ತೆ, ಥರ್ಡ್ನೇ ಟಾಸ್ಕ್ ರದ್ದಾಗಿರುತ್ತಲ್ವ ಆ ಟಾಸ್ಕ್ನಲ್ಲಿ ಮಾತಾಡ್ತಾರೆ. ಇದು ಯಾಕೆ ರದ್ದಾಯಿತು ಅನ್ನೋದ್ರ ಬಗ್ಗೆನೂ ಹೇಳ್ತಾರೆ. ಪಿಲ್ಲೋನ್ ಒಳಗಿಂದ ಹೊರಗಿಂದ ಇಸ್ಕೊಂಡ್ರ ಅನ್ನೋದ್ರ ಬಗ್ಗೆನೂ ಕ್ಲಾರಿಟಿ ಕೊಡ್ತಾರೆ. ಅಷ್ಟೇ ಇಲ್ಲಿರೋ ಒಂದೇನಪ್ಪ ಅಂತಂದರೆ ಭವ್ಯಗೌಡ ಅವ್ರನ್ನ ಕೇಳ್ತಾರೆ, ನೀವು ನೋಡಿದ್ರಾ ಅಂತ ಕೇಳ್ತಾರೆ ಸುದೀಪ್ ಅವರು. ಸರ್, ನಾನು ಹಿಂಗೆ ನೋಡಿದಾಗ ಅವ್ರು ಲೈನ್ ಒಳಗಿಂದನೇ ತೊಗೊಂಡ್ರು ಅಂತ ನನಗೆ ಅನಿಸ್ತು ಅಂತ ಹೇಳ್ತಾರೆ. ಆಕರ್ಷಿತ್ ಚೈತ್ರ, ನೀವು ನೋಡಿದ್ರಾ, ಇಲ್ಲ ನೀವು ಭವ್ಯರ ಮಾತು ಕೇಳಿ ನೀವು ಆ ಡಿಸಿಷನ್ ಕೊಟ್ರಾ ಅಂತ ಕೇಳ್ತಾರೆ. ನಾನು ಹಿಂಗೆ ತಿರುಗಿ ನೋಡಿದೆ ಸರ್ ಅಂತ ಹೇಳ್ತಾರೆ ಚೈತ್ರ ಕುಂದಾಪುರ್ ಅವರು. ನಾನು ನೋಡಿದಾಗ ನನಗೂ ಹಂಗೆ ಅನಿಸ್ತು, ಅವ್ರು ಲೈನ್ ಹೊರಗಿಂದ ತೊಗೊಂಡ್ರ ಅಂತಲೇ ಅನಿಸ್ತು ಅಂತ ಹೇಳ್ತಾರೆ ಚೈತ್ರ ಕುಂದಾಪುರ್ ಅವರು. ಸುದೀಪ್ ಅವ್ರು ಕ್ಲಾರಿಟಿ ಕೊಡ್ತಾರೆ ಈ ವಿಷಯ ಬಗ್ಗೆ. ಐಶ್ವರ್ಯ ಅವ್ರದ್ದೇ ಇದ್ರಲ್ಲಿ ತಪ್ಪಿದೆ ಅಂತಲೇ ಹೇಳ್ಬೋದು. ಅವ್ರು ಲೈನ್ ಒಳಗಿಂದನೇ ಇಸ್ಕೊಂಡಿದ್ದಾರೆ ಆ ಪಿಲ್ಲೋನ. ಇದ್ರ ಬಗ್ಗೆ ಹನುಮಂತವ್ರು ಕೇಳ್ತಾರೆ. ಯಾಕಂದರೆ ಹನುಮಂತವ್ರು ಉಸ್ತುವಾರಿ ನಡೆಸಿರ್ತಾರೆ ಈ ಟಾಸ್ಕ್ನ. ಇವ್ರೊಂದು ಮಾತು ಹೇಳ್ತಾರೆ, ರದ್ದಾದರೆ ರದ್ದಾಗಲಿ ಅನ್ನೋ ಮಾತು ಹೇಳಿರ್ತಾರೆ. ಅದಕ್ಕೋಸ್ಕರ ಸುದೀಪ್ ಅವ್ರು ನೀವು ಕೇಳ್ತಾರೆ, ನೀವು ಹಂಗೆ ಅಂದಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಕೇಳ್ತಾರೆ. ಆಗ ಇವ್ರು ಅಮಾಯಕಂತಾರೆ, ಯಾವಾಗಲೂ ಕೊಡ್ತಾರಲ್ಲ ಉತ್ತರ, ಆ ರೀತಿ ಕೊಡೋಕೆ ಹೋಗ್ತಾರೆ. ಅವಾಗ ಸುದೀಪ್ ಅವ್ರು ಒಂದು ಮಾತು ಹೇಳ್ತಾರೆ ಇವರಿಗೆ, ಹಾರಿ ಹಂಗಲ್ರಿ, ಇವೆಲ್ಲ ನನ್ನ ಹತ್ರ ಬ್ಯಾಡ್ರಿ ಅಂತ ಹೇಳಿ ಸುದೀಪ್ ಅವ್ರು ಹೇಳ್ತಾರೆ. ಅದು ಗರಮಾಗಿ ಹೇಳ್ತಾರೆ ಅಂತ ಹೇಳ್ಬೋದು. ಈ ವಾರ ಹನುಮಂತವ್ರಿಗೆ ಕೂಡ ಕ್ಲಾಸ್ ಇದೆ. ಇವೆಲ್ಲ ಆಟಗಳು ನೀವು ಒಳಗಿಟ್ಕೊಳ್ರಿ, ನನ್ನ ಹತ್ರ ಬೇಡ ಅಂತಲೂ ಹೇಳ್ತಾರೆ ಕಿಚ್ಚ ಸುದೀಪ್ ಅವರು. ಇನ್ನು ಮುಂದೆ ಹನುಮಂತವ್ರ ಮುಖವಾಡ ಒಂದು ಸ್ವಲ್ಪ ಹೊರಗೆ ಬರ್ಬೋದು, ಇವ್ರು ಇನ್ನೋಸೆಂಟ್ ಅಲ್ಲ ಅನ್ನೋ ಫೇಸು ಹೊರಗೆ ಬರ್ಬೋದು ಅಂದ್ಕೊತೀನಿ. ಈ ವಾರ ನೋಡಿರ್ಬೋದು ಅವ್ರು ಇನ್ನೋಸೆಂಟ್ ಫೇಸಿನ ಸ್ವಲ್ಪ ಹೊರಗಡೆ ಬರ್ತಿದ್ರು ಅಂತಲೇ ಹೇಳ್ಬೋದು. ನೀವು ನೋಡಿರ್ಬೋದು ಚೈತ್ರ ಕುಂದಾಪುರ್ ಅವ್ರ ಮೇಲೆ ಕಿರ್ಚಾಡಿದಾಗಿರ್ಬೋದು. ಅಷ್ಟೇ ಅಲ್ಲದೆ ಭವ್ಯ ಅವ್ರ ಸೀನ್ ಬಿಗ್ ಬಾಸ್ ಎಷ್ಟು ನೀಟಾಗಿ ತೋರಿಸಿದ್ರು ಅಂತಂದರೆ, ಅವ್ರು ಸ್ವಿಮ್ಮಿಂಗ್ ಫೂಲ್ ತಳ್ದು ಆದಮೇಲೆ ಧನರಾಜ್ ಅವ್ರ ರೂಮಿಗೆ ಬಂದು ಕರೀತಾರೆ, ಬಾಗು ಹೊರ ನಮ್ಮ ಸೋಫಾ ಮೇಲೆ ಕುಂದ್ರನ ಅಂತೇಳಿ. ಅವಾಗ ಹನುಮಂತವ್ರಿಗೆ ಗೊತ್ತಾಗಿರುತ್ತೋ ನಾನು ಈ ರೀತಿ ಮಾಡಬಾರ್ದಿತ್ತು ಅಂತೇಳಿ. ಅವ್ರಿಗೆ ಅಲ್ಲೇ ಒಂಥರ ಇದಾಗಿರುತ್ತೆ, ಆಫ್ ಆಗಿರುತ್ತೆ. ಅದು ಬಿಗ್ ಬಾಸ್ ನೀಟಾಗಿ ತೋರಿಸ್ತಾರೆ ಅದನ್ನು ಸ್ಟೆಪ್ ಬೈ ಸ್ಟೆಪ್. ಈ ವಿಷಯ ಎಲ್ಲ ಥರ ಸ್ವಲ್ಪ ಟ್ರೋಲ್ ಆಗ್ತಿದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದು ರಜತ್ ಅವ್ರಿಗಂತೂ ಪ್ರತಿ ವಾರ ಇದ್ದಿದ್ದೇ ಕ್ಲಾಸು. ಈ ವಾರನೂ ಅವ್ರಿಗೆ ಕ್ಲಾಸ್ ಇದೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಇವರು ಸ್ಟಾರ್ಟಿಂಗ್ ಒಂದು ಪಿಲ್ಲೋ ಬಿದ್ದಿದ್ದು ವಿಷಯನ ತಗೊತಾರೆ ಸುದೀಪ್ ಅವರು. ಹಾಗೆ ಚೈತ್ರ ಕುಂದಾಪುರ್ ಹಾಗೂ ರಜತ್ ಅವ್ರ ಜಗಳದ ಬಗ್ಗೆನೂ ಮಾತಾಡ್ತಾರೆ. ಆಗ ರಜತ್ ಅವ್ರು ಹೇಳ್ತಾರೆ, ಫಸ್ಟು ಚೈತ್ರ ಅವ್ರು ಸರ್ ಹಿಂಗೆ ಮೇಲೆ ಬಂದರು, ಅದಕ್ಕೆ ನಾನು ಹಂಗೆ ತೂತಾ ಇದ್ದೆ ಅಂತ ಹೇಳ್ತಾರೆ. ಆಗ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ, ಅವ್ರು ಬಂದೇ ಇಲ್ಲ, ನೀವೇ ಹೋದ್ರಿ ಅಂತ ಹೇಳ್ತಾರೆ. ಅವಾಗ ರಜತ್ ಅವ್ರಿಗೆ ಹಿಂಗೆಲ್ಲ ಸಮರ್ಥನೆ ಮಾಡ್ಕೊತಾರೆ. ಆಮೇಲೆ ರಜತ್ ಅವ್ರ ಕಡೆ ಸುಮ್ಮನೆ ಆಗ್ತಾರೆ. ಆಮೇಲೆ ಸಾರಿ ಕೂಡ ಕೇಳ್ತಾರೆ ಚೈತ್ರ ಕುಂದಾಪುರ್ ಅವರಿಗೆ. ನಿಮಗೂ ಗೊತ್ತಿರುತ್ತೆ ನೀವು ಮಾಡಿದ ತಪ್ಪು ಅಂತೇಳಿ. ಲಾಸ್ಟಿಗೆ ಹೋಗಿ ಸಾರಿ ಕೂಡ ಕೇಳ್ತೀರಾ, ಮುಗಿಸಿದವ್ರು ಹೇಳಿದ್ಮೇಲೆ ನೀವು ಹೋಗಿ ಸಾರಿ ಕೂಡ ಕೇಳ್ತೀರಾ ಅಂತಲೂ ಹೇಳ್ತಾರೆ ಸುದೀಪ್ ಅವರು. ಹಾಗೆ ಕಳಪೆ ಬಗ್ಗೆನೂ ಮಾತಾಡ್ತಾರೆ. ಸತತವಾಗಿ 3 ಬಾರಿ ಕಳಪೆ ತೊಗೊಂಡಿದ್ದಾರೆ ಚೈತ್ರ ಕುಂದಾಪುರ್ ಅವರು, ಅದ್ರ ಬಗ್ಗೆನೂ ಮಾತಾಡ್ತಾರೆ. ಯಾಕೆ ನಿಮ್ಮ 3 ವಾರ ಕಂಟಿನ್ಯೂಸ್ ಕಳಪೆ, ಇವರು ಈಸಿ ಟಾರ್ಗೆಟ್ ಅನ್ನೋ ಕ್ವಶನ್ನು ಕಡಿಸತನೂ ಕೇಳ್ತಾರೆ ಸುದೀಪ್ ಅವರು.
ಟೋಟಲಾಗಿ ಹೇಳ್ಬೇಕಂದ್ರೆ ಇವತ್ತಿನ ಎಪಿಸೋಡ್ ಅಂತೂ ತುಂಬಾ ಹೈ ವೋಲ್ಟೇಜ್ ಆಗಿದೆ. ಯಾರು ಮಿಸ್ ಮಾಡ್ಕೊಳಕ್ಕೆ ಮಾತ್ರ ಹೋಗ್ಬೇಡ್ರಿ, ತುಂಬ ಚೆನ್ನಾಗಿದೆ. ಈ ವಾರದ ಕಿಚ್ಚನ ಚಪ್ಪಾಳೆ ಸುತ್ತನೂ ಇದೆ, ಅದು ಯಾರಿಗೆ ಬರುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮರದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ. ಬಾಯ್.